ಹಾಯ್ ಹಲೋ ನಮಸ್ತೆ ನಮ್ಮೂರ ಟಿವಿ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಕೂಡ ನಮಸ್ಕಾರಗಳು. ಪ್ರಿಯ ವೀಕ್ಷಕರೇ, ನಾನಿವತ್ತು ನಮ್ಮ ರೈತ ಬಾಂಧವರಿಗೆ ಒಂದು ಉಪಯುಕ್ತವಾದಂತಹ ಮಾಹಿತಿಯನ್ನು ಕೊಡೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೇನೆ. ಇತ್ತೀಚಿನ ದಿನಗಳಲ್ಲಿ ಯುವಕರು ಒಂದು ಕೃಷಿಗೆ ಹೆಚ್ಚಿನ ಆಸಕ್ತಿಯನ್ನು ಕೊಟ್ಟು ಉತ್ತಮವಾದಂತಹ ರೀತಿಯಲ್ಲಿ ಬೆಳೆಗಳನ್ನು ಬೆಳೆಯೋದಕ್ಕೆ ಒಂದು ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ದಾರೆ. ಅದೇ ನಿಟ್ಟಿನಲ್ಲಿ ನಾನಿವತ್ತು ಒಂದು ಅಂತಹ ರೈತ ಬಾಂಧವರಿಗೆ ಒಂದು ಉತ್ತಮವಾದಂತಹ ನರ್ಸರಿಯ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೇನೆ. ಅದಕ್ಕೂ ಮೊದಲು ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ, ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತಷ್ಟು ಇಂತಹದ್ದೇ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ನರ್ಸರಿಯ ಪರಿಚಯವನ್ನು ಮಾಡಿಕೊಳ್ಳೋಣ. ಈ ನರ್ಸರಿಯಲ್ಲಿ ಏನೇನು ಸಿಗುತ್ತೆ, ನಮ್ಮ ರೈತ ಬಾಂಧವರಿಗೆ ಯಾವ್ಯಾವ ರೀತಿ ಗೈಡ್ನೆಸ್ ಕೊಡ್ತಾರೆ, ಯಾವ್ಯಾವ ರೀತಿಯ ತಳಿಗಳ ಒಂದು ಗಿಡಗಳು ಸಿಗುತ್ತೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಪ್ರಿಯ ವೀಕ್ಷಕರೇ, ನಾನಿವತ್ತು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿ ನರಸೀಪುರ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತಹ ಬುಗ್ಡಿಹಳ್ಳಿ ಗೊಲ್ರಟ್ಟಿಯಲ್ಲಿ ಇದ್ದೇನೆ. ಇಲ್ಲಿ ಒಂದು ಉತ್ತಮವಾದಂತಹ ರೀತಿಯಲ್ಲಿ ಒಂದು ತುಂಬ ಅದ್ಭುತವಾದಂತಹ ರೀತಿಯಲ್ಲಿ ನರ್ಸರಿಯನ್ನು ಪ್ರಾರಂಭ ಮಾಡಿದ್ದಾರೆ. ಸುಮಾರು ವರ್ಷಗಳಿಂದ ನರ್ಸರಿ ಮಾಡ್ತಾ ಇಲ್ಲಿ ರೈತ ಬಾಂಧವರಿಗೆ ಒಳ್ಳೆ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ರೀತಿಯಲ್ಲಿ ಗಿಡಗಳನ್ನು ಕೊಡ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಪ್ರತಿದಿನ ಪ್ರತಿ ಮನೆಯಲ್ಲೂ ಬಳಸುವಂತಹ ಹೂವಿನ ಗಿಡಕ್ಕೆ ಇಲ್ಲಿ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ರೈತರು ಉತ್ತಮ ಆದಾಯವನ್ನು ಪಡ್ಕೋಬೇಕು, ರೈತರು ಯಾವುದೇ ರೀತಿ ಲಾಸ್ ಆಗಬಾರ್ದು, ಸಕ್ಸಸ್ ಕಾಣಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಹೊರ ದೇಶಗಳಿಂದ ಇಲ್ಲಿ ಏನು ನರ್ಸರಿಗೆ ಒಂದು ಹೂವಿನ ಗಿಡಗಳನ್ನು ತರಿಸಿ ಇಲ್ಲಿ ರೈತರಿಗೆ ಒಂದೊಳ್ಳೆ ರೀತಿಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಅದರ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ಮೊದಲನೇದಾಗಿ ತಮ್ಮ ಪರಿಚಯ ಮಾಡಿಕೊಡಿ. ಮೇಡಮ್ ರವಿ ಅಂತ ನನ್ನ ಹೆಸರು. ಸರ್, ಎಷ್ಟು ವರ್ಷದಿಂದ ನರ್ಸರಿ ಪ್ರಾರಂಭ ಮಾಡಿದ್ದೀರಾ? ಮೇಡಮ್ ಒಂದು 8 ವರ್ಷದಿಂದ ಮಾಡ್ತಾ ಇದ್ದೀವಿ. ಹೇಗೆ ನಡೀತಿದೆ ಸರ್ ನರ್ಸರಿ? ಚೆನ್ನಾಗಿ ನಡೀತಾ ಇದೆ ಮೇಡಮ್. ಸರ್, ನಿಮ್ಮಲ್ಲಿ ಮುಖ್ಯವಾಗಿ ಯಾವ ಒಂದು ಗಿಡಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದೀರಾ? ಮೇಡಮ್ ಎಲ್ಲ ಸಾವಂತಿಗೆ, ಆಲ್ಮೋಸ್ಟ್ ಎಲ್ಲ ಸಾವಂತಿಗೆ ವೆರೈಟಿನೂ ಸಿಗುತ್ತೆ. ಎಷ್ಟು ವೆರೈಟಿ ಇದೆ ಸರ್ ಸಾವಂತಿಗೆಯಲ್ಲಿ? ಸಾವಂತಿಗೆಯಲ್ಲಿ ಒಂದು ಸುಮಾರು ವೆರೈಟಿ ಇದೆ ಮೇಡಮ್. ನಿಮ್ಮಲ್ಲಿ ಸಿಗುವಂಥದ್ದು? ನಮ್ಮಲ್ಲಿ ಎಲ್ಲ ವೆರೈಟಿ ಸಿಗುತ್ತೆ. ಒಂದು 10-15 ವೆರೈಟಿ ಸಿಗುತ್ತೆ. ಅದರಲ್ಲಿ ಇದು ಸೆಂಟೆಲ್ಲನೇ ಜಾಸ್ತಿ. ಸೆಂಟೆಲ್ಲ ನಮ್ಮ ರೈತರು ಜಾಸ್ತಿ ಉಣ್ತಾ ಇದ್ದಾರೆ. ಆಲ್ಮೋಸ್ಟ್ ಈ ಕಲರ್ಸು ಎಲ್ಲ ಹಬ್ಬ ಹರಿದಿನಗಳಲ್ಲಿ ಮಾತ್ರ, ಅದಕ್ಕೆ ಸ್ವಲ್ಪ ವೆರೈಟಿಗಳು ಹಾಕೊಂತಾರೆ. ಈಗ ನಿಮ್ಮಲ್ಲಿ ಪ್ರೆಸೆಂಟ್ ಯಾವುದಿದೆ ಸರ್? ಮೇಡಮ್ ಸೆಂಟೆಲ್ಲ ಇದೆ, ಚಾಕ್ಲೇಟ್ ಇದೆ. ಸೆಂಟೆಲ್ಲೋ ಎಷ್ಟು ದಿವಸದ ಗಿಡ ಸರ್ ಇದು? 15-20 ದಿವಸದ ಗಿಡ ಮೇಡಮ್. ಈಗ ಆಲ್ರೆಡಿ ರೈತರು ಕೊಡೋಕೆ ರೆಡಿ ಇದೆ. ಎಷ್ಟು ಸಾವಿರ ಸಸಿ ಇದೆ ಸರ್ ಇದು? ಮೇಡಮ್ ಎಷ್ಟು ಸಾವಿರ ಸಸಿ ಇದೆ ಮೇಡಮ್? ಎಲ್ಲ ಇದು 1.5 ಲಕ್ಷ ಇದೆ. ಆರ್ಡರ್ ಮಾಡ್ಬೇಕು ಮೊದಲೇ ರೈತರು ಇಷ್ಟು ಸಸಿ ಬೇಕು ನಮಗೆ ಅಂತ? ಕೆಲವರು ಜನ ಆರ್ಡರ್ ಮಾಡ್ತಾರೆ ಮೇಡಮ್, ಕೆಲವರು ಹಂಗೆ ಬರ್ತಾರೆ, ರೆಡಿ ಇರ್ತದೆ, ಎತ್ಕೊಂಡು ಹೋಗ್ತಾರೆ. ಇಲ್ಲ ಅಂದರೆ ಒಂದು ವಾರ ಟೈಮ್ ತಗೊಂತೀವಿ, ಕೊಡ್ತೀವಿ. ಎಷ್ಟು ದಿವಸಕ್ಕೆ ಇದನ್ನ ಯಾವ ರೀತಿ ಒಂದು ಪ್ರೊಸೆಸಿಂಗ್ ನಡೆಯುತ್ತೆ ಸರ್ ಸಸಿದು? ಯಾವ ರೀತಿ ಮಾಡ್ತೀರಾ ಅನ್ನೋದ್ರ ಬಗ್ಗೆ? ಮೇಡಮ್ ಮಾಡೋದು ಕಲ್ಕತ್ತಾಯಿಂದ ಕಟಿಂಗ್ಸ್ ಬರುತ್ತೆ. ಕಟಿಂಗ್ಸ್ ಇಲ್ಲಿದೆ. ಕಟಿಂಗ್ಸು ಕಲ್ಕತ್ತಾಯಿಂದ ಈಗ ಬಂದಿದೆ ಮೇಡಮ್. ಈ ಥರ ಪ್ಯಾಕ್ ಮಾಡಿ ಕಳಿಸ್ತಾರೆ. ಕಲ್ಕತ್ತಾಯಿಂದ ಏರ್ಪೋರ್ಟ್ಗೆ ಹಾಕ್ತಾರೆ, ಅಲ್ಲಿಂದ ಏರ್ಪೋರ್ಟ್ಗೆ ಹೋಗಿ ತಗೋತೀವಿ. ಇದು ಹೊಸ ವೆರೈಟಿ. ಇದು ಏನು ಸರ್ ವೆರೈಟಿ ಹೆಸರು? ಮೇಡಮ್ ಇದು ಕಾಶ್ಮೀರ್ ರೆಡ್ ಅಂತ. ಕಲ್ಕತ್ತಾಯಿಂದ ತರೋದು ಕಾಶ್ಮೀರ್ ರೆಡ್ ಅಂತ. ಇದು ಹೊಸದಾಗಿ ಬಂದಿದೆ. ಇದು ಚೆನ್ನಾಗಿ ಮಾರ್ಕೆಟಿಂಗ್ ಚೆನ್ನಾಗಿದೆ, ಚಿಕ್ಕಬಳ್ಳಾಪುರ ಎಲ್ಲ ಚೆನ್ನಾಗಿ ಹೋಗ್ತಾ ಇದೆ. ಅದಕ್ಕೆ ತರಿಸಿದ್ವಿ. ಮತ್ತು ಇದು ಸೆಂಟೆಲ್ಲೋ ಅಂತ. ಸೆಂಟೆಲ್ಲೂ ಕಲ್ಕತ್ತಾನೇ ತರಿಸಿದ್ದೀವಿ ನಾವು. ಆಮೇಲೆ ಆರೆಂಜ್ ಚಾಕ್ಲೇಟ್ ಕಲರ್ ಬರುತ್ತೆ, ಇದು ಚಾಕ್ಲೇಟು ತರಿಸ್ತೀವಿ. ಆಲ್ಮೋಸ್ಟ್ ಎಲ್ಲ ವೆರೈಟಿ. ಈಗ ಸೀಸನ್ನು ಐಶ್ವರ್ಯ ಅದೆಲ್ಲ ಈಗ ನಾಟಿ ಮಾಡೋಂಗಿಲ್ಲ ಮೇಡಮ್. ಪೂರ್ಣಿಮಾ ಅವೆಲ್ಲ ಸೀಸನ್ನು ಮಾರ್ಚ್ ಏಪ್ರಿಲ್ ಮೇಯಿಂದ ಅವೆಲ್ಲ ಇರ್ತವೆ. ಈಗ ಆಲ್ಮೋಸ್ಟ್ ಸೆಂಟೆಲ್ಲನೇ ಜಾಸ್ತಿ ನಾಟಿ ಮಾಡೋದು ನಮ್ಮಲ್ಲಿ. ಅದಕ್ಕಾಗಿ ಅದನ್ನೇ ಜಾಸ್ತಿ ನಾಟಿ ಮಾಡ್ತಾ ಇದ್ದೀವಿ. ಸರ್, ಯಾವ ರೀತಿ ನಾಟಿ ಮಾಡ್ತೀರಾ ಸರ್? ಯಾವ ರೀತಿ ಅದಕ್ಕೆ ಪ್ರೊಸೆಸಿಂಗ್ ನಡೆಸಿ? ಮೇಡಮ್ ಕ್ರೇಟಲ್ಲಿ ಅಲ್ಲಿ ನಾಟಿ ಮಾಡ್ತಾ ಇದ್ದಾರೆ, ಅಲ್ಲಿ ತೋರಿಸ್ತೀನಿ ಬನ್ನಿ ಮೇಡಮ್. ಅಲ್ಲಿಂದ ಕಲ್ಕತ್ತಾದಿಂದ ಒಂದು ಕಟಿಂಗ್ಸು ನಾಟಿ ಮಾಡೋದು ಹೆಂಗೆ ಅಂದರೆ, ಇದಕ್ಕೆ ಕೋಕೋಪಿಟ್ ಬರುತ್ತೆ, ಅದಕ್ಕೆ ಟೈಕಾಡರ್ಮ ಸೂಡೋಮೋನಾಸ್ ಮಿಕ್ಸ್ ಮಾಡಿ ಕ್ರೇಟಲ್ಲಿ ಈ ಥರ ನಾಟಿ ಮಾಡ್ತೀವಿ ಮೇಡಮ್. ನಾಟಿ ಮಾಡಿದ್ದ 10 ದಿವಸಕ್ಕೆ ಚೇಂಬರಿಂದ ಆಚೆ ಇಡ್ತೀವಿ. ಆಮೇಲೆ ಒಂದು 20 ದಿವಸಕ್ಕೆ ರೆಡಿ ಆಗುತ್ತೆ, ರೈತರಿಗೆ ಕೊಡ್ತೀವಿ ನಾಟಿ ಮಾಡೋಕ್ಕೆ. 20 ದಿವಸಕ್ಕೆ ರೆಡಿ ಆಗುತ್ತೆ, ಕೊಡ್ತೀವಿ ರೈತರಿಗೆ. ನಾವು ಗೈಡೆನ್ಸ್ ಕೊಡ್ತೀವಿ ಮೇಡಮ್, ಯಾವ ಥರ ನಾಟಿ ಮಾಡಬೇಕು, ಅದು ಔಷಧಿ ಏನು ಹೊಡಿಬೇಕು, ಎಲ್ಲ ಥರ ಸಜೆಷನ್ ಕೊಡ್ತೀವಿ ನಾವೇ. ಸರ್, ಇಲ್ಲಿ ಏನಾದರೂ ಔಷಧಿಗಳನ್ನು ಸಿಂಪಡಣೆ ಮಾಡಿರ್ತೀರಾ ನೀವು? ಔಷಧಿ ಮಾಡಿರ್ತೀವಿ ಮೇಡಮ್, ಅದು ರೋಗಕ್ಕೆ. ಆಮೇಲೆ ಮೈಕ್ರೋನ್ಯೂಟ್ರೆಂಟ್ ಅಂತ ಇದೆ, ಮೈಕ್ರೋನ್ಯೂಟ್ರೆಂಟ್ ಕೊಡ್ತೀವಿ ಗಿಡಕ್ಕೆ ಡೆವಲಪ್ ಆಗೋಕ್ಕೆ. ಐರನ್ ಅಂಶ ಅವೆಲ್ಲ ಕೊಟ್ಟು ರೆಡಿ ಮಾಡಿರ್ತೀವಿ. ಇದು ಸರ್ ಚಾಕ್ಲೇಟಾ? ಇದು ಸೆಂಟೆಲ್ಲೋ. ಸರ್, ಎಷ್ಟು ದಿವಸಕ್ಕೆ ಹೂವು ಬರುತ್ತೆ ಇದು? 3 ತಿಂಗಳಿಗೆ ಬರುತ್ತೆ ಮೇಡಮ್. 3 ತಿಂಗಳಿಗೆ ಸ್ಟಾರ್ಟ್ ಆಗಿ ಎಷ್ಟು ದಿವಸ ಇರುತ್ತೆ ಕಟ್ ಆಫ್? ಈ ಮಾರ್ಚ್ ಏಪ್ರಿಲ್ಗೂ ಜಾಸ್ತಿ ಬರುತ್ತೆ. ಒಂದು ಆಗಸ್ಟ್ವರೆಗೂ ಒಂದು 3-4 ತಿಂಗಳು ಕಟ್ ಮಾಡ್ಬೋದು. ನವಂಬರ್ ಡಿಸೆಂಬರ್ ಅಂದರೆ ಲೈಟಿಂಗ್ಸ್ ಮಾಡಬೇಕು, 1 ತಿಂಗಳಿಗೆ ಖಾಲಿ ಆಗುತ್ತೆ ಹೂವು ಅಷ್ಟೇ.
ಸರ್ ರೈತರಿಗೆ ಏನಾದರೂ ಇಲ್ಲಿ ಬಂದು ತಗೊಂಡೋದ್ರೆ ಅವ್ರಿಗೆ ಯಾವ ರೀತಿ ಒಂದು ಕ್ವಾಲಿಟಿ ಕ್ವಾಂಟಿಟಿಲಿ ಇರೋಂಥ ಕೊಡ್ತೀರಾ ಸರ್? ಅಂದರೆ ರೈಟ್ ಆಗಿರ್ಬೋದು, ಗಿಡ ಆಗಿರ್ಬೋದು. ಮೇಡಮ್ ಕ್ವಾಲಿಟಿ ಚೆನ್ನಾಗಿ ಕೊಡ್ತೀವಿ, ರೇಟ್ ಮಾತ್ರ 2.5 ಕೊಡ್ತೀವಿ ಮೇಡಮ್. ಕಲ್ಕತ್ತಾ 2.5 ಕೊಡ್ತೀವಿ. ನಮ್ದು ಓನ್ ಮದರ್ ಇದೆ, ಅದು 2 ರೂಪಾಯಿ ಕೊಡ್ತೀವಿ. ನಾವೇ ಮದರ್ ಪ್ಲಾಂಟ್ ಮಾಡಿ ನಾಟಿ ಮಾಡ್ತೀವಿ ಸ್ವಂತ. ಅದನ್ನು 2 ರೂಪಾಯಿ ಕೊಡ್ತೀವಿ ಮೇಡಮ್. ಆಲ್ಮೋಸ್ಟ್ ಕಲ್ಕತ್ತಾನೇ ಜಾಸ್ತಿ ಹಾಕ್ತೀವಿ. ಅದು ರೈತರಿಗೂ ಯಾವ್ದು ಕೇಳ್ತಾರೋ, ಕಲ್ಕತ್ತಾ ಕೇಳಿದರೆ ಕಲ್ಕತ್ತಾ ಕೊಡ್ತೀವಿ. ನಮ್ಮದು ಓನ್ ಮದರ್ ಪ್ಲಾಂಟ್ ಬೇಕು ಅಂದ್ರೆ ಅದನ್ನೇ ಕೊಡ್ತೀವಿ. ಸರ್ ಇದನ್ನ ಯಾವ ರೀತಿ ಗಿಡ ಮೇಂಟೆನೆನ್ಸ್ ಮಾಡಬೇಕು ಸರ್? ರೈತರು ತಗೊಂಡೋದ್ಮೇಲೆ ಯಾವ ರೀತಿ ಹಾಕಬೇಕು, ಯಾವ ರೀತಿ ಮೇಂಟೆನೆನ್ಸ್ ಮಾಡಬೇಕು, ಅದ್ರ ಬಗ್ಗೆ ಏನಾದರೂ ರೈತರು ಗೈಡ್ ಮಾಡ್ತೀರಾ? ರೈತರಿಗೆ ಮಾಡ್ತೀವಿ ಮೇಡಮ್. ಅದು ವಾರಕ್ಕೊಂದ್ಸಲಿ ಔಷಧಿ ಸಿಂಪಡಣೆ ಮಾಡಲೇಬೇಕು. ಆ ಭೂಮಿ ಎಲ್ಲ ಈಗ ರೈತರು ಆಲ್ಮೋಸ್ಟು ಇದೇ ಕಲ್ತ್ಕೊಂಡು ಮಾಡಿರ್ತಾರೆ. ಸೊ ಔಷಧಿ ಸ್ಪ್ರೇ ಹೆಂಗೆ ಮಾಡಬೇಕು, ಯಾವ್ಯಾವ ಮಾಡಬೇಕು, ಯಾವ ಟೈಮ್ಗೆ ಅಂತ ನಾವೇ ಹೇಳ್ಕೊಡ್ತೀವಿ. ಗೊಬ್ಬರ ಏನು ಬಿಡಬೇಕು, ಡೆವಲಪ್ಗೆ ಏನು ಕೊಡಬೇಕು ಎಲ್ಲ ಹೇಳ್ತೀವಿ ಮೇಡಮ್. ಈಗ ಅಟ್ ಪ್ರೆಸೆಂಟ್ ರೆಡಿ ಇದೆ, ರೈತರು ಬಂದು ತೊಗೊಂಡು ಹೋಗ್ಬೋದು? ರೆಡಿ ಇದೆ ಮೇಡಮ್. ಸೆಂಟೆಲ್ಲ ಇದೆ, ಸೆಂಟೆಲ್ಲ ರೆಡಿ ಇದೆ. ಇದು ಹೊಸ ವೆರೈಟಿ ಬಂದು ಇನ್ನೂ ಲೇಟ್ ಆಗುತ್ತೆ, ಅದೇ ಒಂದು 20 ದಿವಸ ಆಗುತ್ತೆ ರೆಡಿ ಆಗೋಕ್ಕೆ. ಕಾಶ್ಮೀರ್ ರೆಡ್ ಅಂದ್ಬಿಟ್ಟು ಅದನ್ನು ನಾವು ಪಕ್ಕದಲ್ಲಿ ಇಲ್ಲೇ ನಾಟಿ ಮಾಡಿಬಿಟ್ಟು ರೈತರಿಗೆ ಅದು ಡೆಮೋನು ತೋರಿಸಿ ಕೊಡ್ತೀವಿ ಮೇಡಮ್. ಹೌದಾ? ಈಗ ಆಲ್ರೆಡಿ ನಾಟಿ ಮಾಡಿರೋದು ಏನಾದರೂ ಇದೆಯಾ ಸರ್? ನಾಟಿ ಮಾಡಿಲ್ಲ, ಇವಾಗ ನಾಟಿ ಮಾಡಬೇಕು. ನಮ್ಮ ಹೆಸರು ರವಿ ಅಂತ, ಬುಡ್ಡಿಹಳ್ಳಿ ಗೊಲ್ರಟ್ಟಿ, ನರಸೀಪುರ ಪೋಸ್ಟು, ನೆಲಮಂಗಲ ತಾಲೂಕು, ಬೆಂಗಳೂರು ರೂರಲ್ಲು. ಫೋನ್ ನಂಬರು 8971967203. ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಯಾರಾದರೂ ಸಸಿ ಬೇಕು ಅಂದರೆ ಒಳ್ಳೆಯ ಉತ್ತಮವಾದ ಸಸಿ ಕೊಡ್ತಾಯಿದ್ವಿ. ಎಲ್ಲೆಲ್ಲ ಹೋಗಿ ಇದು ಮಾಡೋದಕ್ಕಿಂತ ಇಲ್ಲೇ ಬಂದು ಹತ್ರವಾಗಿ ಸಸಿ ಕೊಡ್ತೀವಿ. ಆಮೇಲೆ ಗೈಡೆನ್ಸು ಮಾಡ್ತೀವಿ. ನಾವು ಯಾವ ಥರ ಯಾವ ವೆರೈಟಿ ಬೇಕು ಅಂದ್ರೂ ನಾವು ಕೊಡ್ತೀವಿ. ಕಲ್ಕತ್ತಾಯಿಂದ ತರಿಸಿ ರೆಡಿ ಮಾಡಿಕೊಡ್ತೀವಿ. ಪ್ರಿಯ ರೈತ ಬಾಂಧವರೇ, ಏನಂತ ಅಂದರೆ ನಮ್ಮ ರೈತರು ದೂರದ ಬೆಟ್ಟ ಕಣ್ಣಿಗೆ ನುಣ್ಗೆ ಅಂತ ಹೇಳ್ತಾರಲ್ಲ, ಹಾಗೆ ತುಂಬ ದೂರ ಹೋಗಿ ಎಲ್ಲೆಲ್ಲೋ ಹೊರಗಡೆ ಹೋಗಿ ಸಸಿಗಳನ್ನ ತಂದು ಅವರಿಂದ ಒಂದು ಒಳ್ಳೆ ಗೈಡೆನ್ಸ್ ಇರೋದಿಲ್ಲ. ಯಾವ್ಯಾವ ಟೈಮಿಗೆ ಏನೇನು ಯಾವ ರೀತಿ ಗೊಬ್ಬರ ಹಾಕಬೇಕು, ನೀರು ಹಾಕಬೇಕು, ಔಷಧಿಗಳನ್ನ ಮಾಡಬೇಕು ಅಂತ ಹೇಳೋರು ಇರೋದಿಲ್ಲ. ಕಾಣ್ದೂರ್ಗೆ ಹೋಗಿ ನರ್ಸರಿ ಚೆನ್ನಾಗಿದೆ, ಹೈಟೆಕ್ ಆಗಿದೆ, ಗಿಡ ನೋಡೋಕೆ ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಿದ್ದಾವೆ ಅಂತ ಹೇಳಿ ಗಿಡಗಳನ್ನ ತೊಗೊಂಬಂದ್ಬಿಟ್ಟು ಪಾಪ ಮೋಸ ಹೋಗ್ತಾ ಇದ್ದಾರೆ. ಅಂಥ ರೈತರುಗಳಿಗೆಲ್ಲ ಒಂದು ಉತ್ತಮವಾದಂತಹ ಮಾಹಿತಿಯನ್ನು ನಾನಿವತ್ತು ನಮ್ಮ ಚಾನಲ್ ಮುಖಾಂತರ ಕೊಡ್ತಾ ಇದ್ದೇನೆ. ಇಲ್ಲೇ ನಿಮ್ಮ ಪಕ್ಕದೂರಲ್ಲೇ ನಿಮ್ಗೆ ತುಂಬ ಹತ್ತಿರವಾದ ಸುಮಾರು ಒಂದು 10-15 ಕಿಲೋಮೀಟ್ರ್ ಅಂತರದಲ್ಲಿ ನಿಮ್ಮ ಊರಿಗೆ ಇರ್ಬೋದೇನೋ. ಹಾಗಾಗಿ ದಯವಿಟ್ಟು ನಮ್ಮ ನರಸೀಪುರದ ಹತ್ರ ಇರುವಂಥ ಬುಗ್ಡಿಹಳ್ಳಿ ಗೊಲ್ರಟ್ಟಿ ಹತ್ರ ಒಂದೊಳ್ಳೆ ಉತ್ತಮವಾದಂತಹ ರೀತಿಯ ಒಳ್ಳೆ ಕ್ವಾಲಿಟಿ ಕ್ವಾಂಟಿಟಿ ರೀತಿಯಲ್ಲಿ ಒಂದೊಳ್ಳೆ ಹೈಟೆಕ್ ಆದಂತಹ ನರ್ಸರಿ ಇದೆ. ವಿಶೇಷವಾಗಿ ಹೂವಿನ ಗಿಡಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ನಮ್ಮ ರೈತ ಬಾಂಧವರಿಗೆ ಅನುಕೂಲ ಆಗಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಅತಿ ಕಡಿಮೆ ಬೆಲೆಯಲ್ಲಿ ಒಳ್ಳೆ ಉತ್ತಮ ಗುಣಮಟ್ಟದ ಸಸಿಗಳನ್ನು ಇಲ್ಲಿ ತಯಾರು ಮಾಡಿ, ಅಂದರೆ ನರ್ಸರಿ ಮಾಡಿ ಕಳಿಸ್ತಾ ಇದೆ. ಇವರು ಕೋಲ್ಕತ್ತಾಯಿಂದ ಗಿಡಗಳನ್ನು ತರಿಸಿ ಇಲ್ಲಿ ಅದನ್ನು ಪ್ಲಾಂಟೇಶನ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಉತ್ತಮವಾದಂತಹ ಗಿಡ ಜೊತೆಗೆ ಉತ್ತಮ ರೀತಿಯಲ್ಲಿ ಮಾಹಿತಿಯನ್ನು ಕೂಡ ಪಾಪ ನಮ್ಮ ರವಿ ಅಣ್ಣ ಅವ್ರು ಕೊಡ್ತಾರೆ. ಇಲ್ಲಿ ಬಂದು ನೀವು ಒಳ್ಳೆ ರೀತಿಯಾಗಿ ನಿಮ್ಗೆ ಎಷ್ಟು ಸಾವಿರ ಸಸಿ ಬೇಕಾದರೂ ಕೇಳಿ ಅವರು ರೆಡಿ ಮಾಡಿಕೊಡ್ತಾರೆ. ಆಲ್ರೆಡಿ ರೆಡಿ ಇರುತ್ತೆ ಯಾವಾಗ್ಲೂ. ಯಾವ್ಯಾವ್ದು ಇರುತ್ತೆ ಸರ್ ರೆಡಿ? ನಿಮಗೆ ಎಲ್ಲ ವೆರೈಟಿ ಇರುತ್ತೆ. ಆಲ್ಮೋಸ್ಟ್ ಸೆಂಟೆಲ್ಲು, ಐಶ್ವರ್ಯ, ಪೂರ್ಣಿಮಾ, ಕಾಶ್ಮೀರ್ ರೆಡ್ಡು, ಚಾಕ್ಲೇಟು, ಬಿ ವೈಟು ಎಲ್ಲ ವೆರೈಟಿ ಇರುತ್ತೆ. ಜೊತೆಗೆ ಯಾವ್ದಾವ್ದು ಹೊರ ದೇಶಗಳಲ್ಲಿ ಹೊಸ ತಳಿಗಳನ್ನ ಪ್ರೆಸೆಂಟ್, ಯಾವ್ದಾವ್ದು ಹೊಸ ತಳಿ ಇರುತ್ತೆ ಎಲ್ಲ ಆಲ್ಮೋಸ್ಟ್ ಕೊಡ್ತೀವಿ. ಅದು ಈ ಕಡೆ ಏರಿಯಾದಲ್ಲಿ ಫಸ್ಟ್ ಇವ್ರ ಹತ್ರನೇ ಸಿಗುತ್ತೆ. ದಯವಿಟ್ಟು ಯಾರಾದರೂ ಹೊಸ ತಳಿಗಳನ್ನು ನಿಮ್ಮ ತೋಟದಲ್ಲಿ ಹಾಕಿ ಪ್ರಯೋಗ ಮಾಡಬೇಕು ಅಂತಂದರೆ ಆ ಪ್ರಯೋಗಕ್ಕೆ ರವಿ ಅಣ್ಣವರು ಕೂಡ ಸಾಥ್ ಕೊಡ್ತಾರೆ. ಅವರು ಹೊಸ ತಳಿಗಳನ್ನು ಇಲ್ಲಿ ತರಿಸಿ ನರ್ಸರಿಲಿ ರೈತರುಗಳಿಗೆ ಸೇಲ್ ಮಾಡ್ತಾ ಇದ್ದಾರೆ. ಒಮ್ಮೆ ಈ ಒಂದು ನರ್ಸರಿಗೆ ಭೇಟಿ ಕೊಟ್ಟು ಒಂದು ಬಾರಿ ನೀವು ಇವ್ರ ಹತ್ರ ಬಂದು ಗಿಡ ತೊಗೊಂಡೋಗಿ ನೆಕ್ಸ್ಟ್ ಸತಿಯಿಂದ ನೀವೇ ಬಂದು ಕೆಲವೊಂದಷ್ಟು ರೈತರಿಗೂ ಹೇಳಿ ಕರ್ಕೊಂಬರ್ತೀರಾ. ಯಾಕೆ ಅಂತಂದರೆ ಅಷ್ಟು ಉತ್ತಮ ರೀತಿಯಲ್ಲಿ ಇಲ್ಲಿ ಗಿಡಗಳನ್ನು ಸೇಲ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ, ಈ ಒಂದು ವಿಡಿಯೋ ತಮಗೆ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ಬನ್ನಿ ನಮ್ಮ ನರ್ಸರಿಗೆ. ನಮ್ಮ ನರ್ಸರಿಯಲ್ಲಿ ಸಿಗುವಂತಹ ಉತ್ತಮ ರೀತಿಯ ಒಂದು ಗಿಡಗಳನ್ನು ತೊಗೊಂಡೋಗಿ ನೀವು ಕೂಡ ಉತ್ತಮ ರೀತಿಯಲ್ಲಿ ಒಂದು ಸಕ್ಸಸ್ಸನ್ನು ಕಾಣ್ರಿ ಕೃಷಿಯಲ್ಲಿ ಅಂತ ಹೇಳ್ತಾ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.